ನವಿಲ್ಲ ನಮಸ್ಕಾರ ರೀ ಸಮಸ್ತ ಕನ್ನಡದ ಕುಡಿಗಳಿಗೆ. ಐ ಆಮ್ ಗಾಡ್. ಆಯೋಪ್ ಎಲ್ಲರೂ ಆರಾಮದಾರ ತಿಳ್ಕೊತೀನಿ. ಗಾಯ್ಸ್ ಇವತ್ತೈತ್ರಿ ಬಿಜಾಪುರದಾಗ ಸಿದ್ದೇಶ್ವರ ಜಾತ್ರೆ. ನಮ್ಮ ನಾಷ್ಟ ಆಗೈತ್ರಿ. ಈಗ ಹೋಗ್ಬೇಕ್ರಿ ತಳಗ. ಫಿಲ್ಟರ್ ಲಡಿ ಏನೋ ಅದ ನಮ್ಮ ಅತ್ತಿ ವಿಜಯ ವಿಡಿಯೋ ಮಾಡಕತ್ತಾರ. ನಿಮ್ಮ ಹಿಂದೆ ಕಿಚ್ಚಿದೆ ತಾಯಿ. ಅದು ನಾನೇ ಅದೆಲ್ಲ ವಿದೆ ಇಲ್ಲ. ಬಂದು ನಿಂತು ಆಟೋ ಸಂಬಂಧ ವೇಟ್ ಮಾಡಕತ್ತಿದ್ದೇವ್ರಿ. ಆಟೋ ಬಂತು, ಆಟೋದ ಕೂತ್ ಹೊಂಟಿವ್ರಿ. ಈಗ ಮೊದಲ ಫಲಪುಷ್ಪ ಪ್ರದರ್ಶನ ನೋಡ್ಬೇಕ್ರಿ. ಅಲ್ಲಿ ಹೋಗಿ ನೋಡ್ರಿ. ಈಗ ಬಂದಿವ್ರಿ ಅಂಬೇಡ್ಕರ್ ಸ್ಟೇಡಿಯಮ್ಕ. ಇಲ್ಲಿ ಫಲಪುಷ್ಪ ಪ್ರದರ್ಶನ ಏನೈತಿ ದನಕ ಮಟ್ರ ನೋಡಮತ್ರ ಏನೇನು ನೋಡ್ತೀನಿ ಎಲ್ಲ ತೋರಿಸ್ತೀನಿ ನೋಡ್ರಿ. ಫುಲ್ ವಿಡಿಯೋ ಎಂಡ್ ಮಟ್ಟ ನೋಡ್ರಿ. ಬರೀಗಲ್ಲ ಫಸ್ಟ್ ಎಂಟ್ರಿ ನೋಡ್ರಿ. ಬಸವಣ್ಣ, ಲಿಂಗ ಮತ್ತು ಶಿವಪ್ಪ ಎಷ್ಟು ಮಸ್ತ್ ಕಾಣತ್ತವ. ಸಾಲು ಮರದ ತಿಮ್ಮಕ್ಕ ನೋಡ್ರಿ, ಭಾರಿ ಮಾಡ್ರಿ ಅದೆಲ್ಲ. ಇದನ್ನು ಸಿಟೇನವ್ರು ಹಿಂಗೆ ಮಾಡ್ರಿ ಅಂತ ಹೇಳ್ಯಾರ ಅವರು. ಮಾಂತೇಶ್ ಬೆಳಗ್ಗೆ ಸರ್ ಇವರು ಇಲ್ಲಿ ಮಸ್ತ್ ಮಾಡ್ರಿ ಅದೆಲ್ಲ. ಟಮಾಟಿ ನೋಡಿ ಇಲ್ಲಿ ಒಟ್ಟು ಸಿಟ ಮನಿ ಮ್ಯಾಗ ಟೆರಸ್ಗಳ ಮ್ಯಾಗ ಅದು ಅದೇ ಹೇಳತ್ತೇನಲ್ಲ. ಗೈಸ್ ನೋಡ್ರಿ ಹೆಂಗೆ ಮಾಡ್ರಿ ಮಸ್ತ್ ಮಸ್ತ್. ಗೈಸ್ ಇವ್ರು 4 ಮಂದಿ ನಮ್ಮ ದೋಸ್ತರು ನೋಡ್ರಿ. ಅವರು ಯಾವ್ದು ಪಾತ್ರಗೀತಿ ಓಹೋ ನವಿಲ್ಲ. ಸೊ ಗೈಸ್ ಗೋಲ್ ನೋಡ್ರಿ. ಸೊ ಗೈಸ್ ನೋಡ್ರಿ ಶಿವಗಿರಿ ಎಷ್ಟು ಮಸ್ತ್ ಕಾಣಪ್ಪ. ಈ ಎರಡು ಯುಗದಲ್ಲಿ ಏನಾಗಿತ್ತು? ಸುಖ, ಶಾಂತಿ, ನೆಮ್ಮದಿ ಎಲ್ಲ ಇತ್ತು. ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಎಲ್ಲ ಇತ್ತು. ಈಗ ಮನೆಯದ ಉಪ್ಪರಿಗದ ಅದ್ರ ಮನ್ಯಾಗ ಏನಿಲ್ಲರಿ, ನೆಮ್ಮದಿ ಇಲ್ಲ, ಖುಷಿ ಇಲ್ಲ, ಶಾಂತಿ ಇಲ್ಲ. ಐತಿ ಯಾಕಿಲ್ಲ? ಎಲ್ಲಿ ಹೋದ್ವು? ಎಲ್ಲಿ ಕಳ್ಕೊಂಡ್ವಿ ಅಂದ್ರೆ ನಾವೇ ಇಲ್ಲಿಂದ ಪಾತ್ರ ಮಾಡಿ. ಭಾಳ ಸುಖ ಸಂಪತ್ತು ಇದ್ದವರು ಇದೇ ಭಾರತ ಯಾವಾಗ ದ್ವಾಪರಕ್ಕೆ ಬಂದ್ವಿ, ಒಬ್ಬ ಶಿವನ ಆರಾಧನೆ ಮಾಡ್ತಾ ಇದ್ದವರು ನಾವೇ ಮೂರ್ತಿ ಪೂಜೆ ಆರಾಧನೆ ಶುರು ಮಾಡಿದ್ವಿ. ಕೃಷ್ಣಂದು ಬಂತು, ರಾಮ ಸೀತೆಯರು ಬಂದು, ಲಕ್ಷ್ಮೀನಾರಾಯಣ ಬಂದು, ಗಣಪ ಬಂದು, ಹನುಮಪ್ಪ ಬಂದು. ನೋಡಿರಿ ನವರಾತ್ರಿ ಹೆಂಗೆ ಮಾಡ್ತೀರಿ, ಎಷ್ಟು ವಿಜೃಂಭಣೆ ಪೂಜೆ ಮಾಡ್ತೀರಿ. 9 ದಿನದ್ದು. ಆಮೇಲೆ 9ನೇ ದಿನ ಆದಮೇಲೆ ಒಯ್ದು ನೀರಾಗ ಒಯ್ದು ಮುಣಗಿಸ್ತೀರಿ. ಮುಣಗ್ಲಿಲ್ಲ ಕಾಲಿಲ್ಲ ಒಂದು ಮುಣಗಿಸ್ತಾರೆ. ನೀವು ನೋಡಿರಿಲ್ಲ ಗೊತ್ತಿಲ್ಲ. ಅಂದರೆ ಬುದ್ಧಿ ಏನಾಯಿತು ತಮ್ಮ ಬರ್ತಾ ನೋಡಿಲ್ಲ ಗಿಡ ಮರ. ಈಗ ಯಾರೋ ಒಬ್ಬ ಕಲ್ಲು ತೊಳೆದು ಇವತ್ತಿ ಪಟ್ಟ ಬಡು ಕುಕ್ಮ ಹಚ್ಚಿ ಹೋಗಿದ್ದ ಮುಗೀತದು. ಎಲ್ಲರೂ ನಮಸ್ಕಾರ ಮಾಡಿದ್ದೆ ಅದು ತಿಪ್ಪೆಗೆ ಬಿದ್ದಿರ್ಲಿಕ್ಕದು. ಅಂದ್ರೆ ಬುದ್ಧಿ ನೋಡ್ರಿ ಎಷ್ಟು ತಮ್ಮ ಜನ ಮರಳು ಜಾತ್ರೆ ಮರಳು ಅನ್ನೋಗಿ ಅನ್ನ ಒಂದು ವರ್ಷಕ್ಕಲ್ಲೊಂದು ಗುಡಿ ತಯಾರಾಗಿ ಬರ್ತದೆ. ಅದಕ್ಕೆ ಅಷ್ಟು ತಮೋಪ್ರಧಾನ ಇವತ್ತು ಭಯನೇ ಹೋಗ್ಬಿಟ್ಟ. ದೇವರ ಭಯ ಅನ್ನೋದೇ ಆ ವ್ಯಕ್ತಿಯಲ್ಲಿ ಇಲ್ಲ. ಆದರೂ ನಮ್ಮ ಸಾಧು ಸಮಾಜದಲ್ಲಿ ಏನು ಮಾಡ್ತಾ ಇದ್ದಾರೆ, ಈ ಭೂಮಿ ರಕ್ಷಣೆಗಾಗಿ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಶಾಂತಿ ಸಮ್ಮೇಳನ ಮಾಡ್ತಾ ಇದ್ದಾರೆ. ಯಾವ ಲೋಕವೂ ಇಲ್ಲ. ಇಲ್ಲಿ ಇರೋದು ಇದು ಒಂದು 3 ಲೋಕ. ಅಂದರೆ ಇಲ್ಲಿ ಪರಮಧಾಮದಲ್ಲಿ ಪರಮಾತ್ಮ ಈ ಶಿವ ಇರ್ತಾನೆ. ಅಲ್ಲೇ ನಾವೆಲ್ಲ ಶುದ್ಧ ಆತ್ಮಗಳಿರ್ತೀವಿ. ಯಾವಾಗ ನಮ್ಮ ಪಾತ್ರ ಬರ್ತದೆ, ನಾವು ಈ ಸೃಷ್ಟಿಯಲ್ಲಿ ಬಂದು ಪಾತ್ರವನ್ನು ಮಾಡ್ತೀವಿ. ಈ ಸೃಷ್ಟಿಯಲ್ಲಿ ನಾವು ಈ ಪಾತ್ರ ಮಾಡ್ಬೇಕಾದ್ರೆ ಅಲ್ಲಿಂದ ಅದು ಹೇಳಿದ್ರೆ ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆವು ಸುಮ್ಮನೆ ಅಂತ ಹೇಳಿದೆ. ಆದರೆ ಎಲ್ಲದ ನಮ್ಮ ಮನೆ ಇರೋದು ಯಾವುದಂದ್ರೆ ಈ ಪರಮಧಾಮದ. ಇವ ನಿರಾಕಾರ ಅಂತ ಹೇಳಿದನ ಇಷ್ಟೋತನ. ಮತ್ತು ಅವ ಈ ಸೃಷ್ಟಿಗೆ ಒಂದು ಸಲ ಬರ್ಬೇಕಲ್ರಿ.
ಬರಬೇಕೋ ಇಲ್ಲ. ಆ ನಿರಾಕಾರ ಪರಮಾತ್ಮ ಭಗವದ್ಗೀತೆ ಒಂದು ಶ್ಲೋಕ ಕೇಳಿರ್ಬೋದು, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸುಜಾನ್ಯಹಂ ಸಂಭವಾಮಿ ಯುಗೆ ಯುಗೆ. ಅರ್ಥ ಏನಂದರೆ ಯಾವಾಗ ಅನ್ಯಾಯ ಅತ್ಯಾಚಾರಿ ಜಗತ್ತಿನಲ್ಲಿ ತುಂಬುತ್ತದೆ ನಾನು ಬರ್ತೀನಿ ಅಂತ. ಮತ್ತು ಆ ವಾಹಿದೆ ಪೂರ್ಣ ಆಗಬೇಕಲ್ಲ. ಆ ನಿರಾಕಾರ ಪರಮಾತ್ಮನ ಅವತರಣೆ ಆಗ್ಯದ್ರಿ, ಆಗಿ 90 ವರ್ಷ ಆಯಿತು. ನಮಗೇನ್ರಿ ದೇವ್ರನ್ನ ಬಂದಾನ ಅನ್ಕೂಲ ಎಲ್ಲದನ್ನು ತೋರಿಸು, ಸತ್ತವ್ರನ್ನ ಬದುಕಿಸ್ಬೇಕವ, ಆಮೇಲೆ ನನ್ನ ಮನೆ ಉದ್ಧಾರ ಮಾಡಬೇಕು, ಇಂಥ ಭಾವನೆ ನಮ್ಮದು. ಆದರೆ ಪರಮಾತ್ಮ ಹೇಳ್ತಾರೆ ಅವೆಲ್ಲ ನಮ್ಮ ಕರ್ಮಗಳ ಅನುಸಾರನೂ ನಾವು ಅನುಭವಿಸ್ಬೇಕು. ಆದರೆ ಅವನೇ ನೆನಪು ಮಾಡೋದ್ರಿಂದ ಅವನು ಕಡಿಮೆ ಆಗ್ತದೆ. ಅದಕ್ಕೆ ಪರಮಾತ್ಮನ ಅವತರಣೆಯಾಗಿ 90 ವರ್ಷ ಆಯಿತು. ಅವನು ಏನು ಮಾಡ್ತಾ ಇದ್ದಾನೆ ಅಂದರೆ ಈ ಇಡೀ ಜಗತ್ತೇ ಪತಿತ ಆಗಿದೆ, ಇಡೀ ಜಗತ್ತು ರಾವಣ ಐತೆ. ಫಲ ಪ್ರದರ್ಶನ ಎಲ್ಲ ಮುಗಿಸೊಂದು ಈಗ ಗುಡಿಗೆ ಹೊಂಟಿವ್ರಿ. ನೋಡ್ರಿ ಗಿಲ್ಲಿ ಕವೆ ಫೋಟೋ ಹಾಕಿಬಿಟ್ರೆ ತಿರುಗಾಡಿ ಸಾಕೇ ಬಿಟ್ಟದ್ರ ಫುಲ್. ಏನು ಮಾಡೋದು ಜಾತ್ರೆಗೆ ಕಾಲು ಬೆಳದಾನಲ್ಲ ತೋರಿ ಫಲಪುಷ್ಟು ನಾರೇ ಫುಲ್ ಹೊಡಿಲ್ರಿ ಗೈಸ್. ನೋಡ್ರಿ ಸದ್ದ ಸಿದ್ದೇಶ್ವರ ಗುಡಿಗೆ ಭಕ್ತಾದಿಗಳು ನಂದಿಕೋಲ್ನಲ್ಲಿ ಜಲ್ದಿ ದರ್ಶನ ಮುಗಿಸ್ಕೊಳ್ಳಿ. ನಡ್ರಿ ಮುಂದೆ, ಹಂಗೆ ಟ್ರಾಫಿಕ್ ಜಾಮ್ ಮಾಡಬೇಡಿ ಭಕ್ತಾದಿಗಳು. ಒಂದು ಇದು ತೊಂದಿವ್ರಿ, ಒಂದು ಕನ್ನಡಿ ಏನದೇ ಕ್ಯಾಮ್ರಾ ಚಲೋ ಬರಲ್ಲ. 180. ಆಕಾಶ ನೀನು ನೀಡೊಂದು ಗೂಡು ನಾನೀಗ ಬಿಟ್ಟಂದ್ರೆ ಸಿಗ್ತದೆ ಒಣಿತಿರ್ಗಾಡ್ತದೆ. ಹಾಯ್ ಗೈಸ್. ಸೊ ಗೈಸ್ ಇಲ್ಲಿಗೆ ನಮ್ಮ ಜಾತ್ರೆ ಮುಗೀತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತಾನಂತ. ಜೈ ಶ್ರೀರಾಮ್, ಲವ್ ಯು ಆಲ್.